ನಮಸ್ಕಾರ ವೀಕ್ಷಕರೇ, ಇವತ್ತು ದಕ್ಷಿಣಾಮೂರ್ತಿ ಅಷ್ಟಕಂ ಮತ್ತು ಭಾವಾರ್ಥ ಶ್ಲೋಕ 1 ಮತ್ತು 2. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋ ಭೂತಂ ಯಥಾ ನಿದ್ರಯಾ ಯಸ್ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವ ದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇದರ ಭಾವಾರ್ಥ: ಯಾವ ಪರಮಾತ್ಮನೂ ಕನ್ನಡಿಯಲ್ಲಿ ಕಾಣುವ ನಗರಕ್ಕೆ ಸಮಾನವಾದ ಈ ನಾಮರೂಪಾತ್ಮಕವಾದ ಜಗತ್ತನ್ನು ತನ್ನಲ್ಲಿಯೇ ಇರುವ ಮಾಯೆಯಿಂದಾಗಿ ಕನಸಿನ ಪ್ರಪಂಚದಂತೆ ತನಗಿಂತ ಹೊರಗೆ ಇರುವಂತೆ ನೋಡುತ್ತಾ ಜ್ಞಾನೋತ್ಪತ್ತಿಯ ಬಳಿಕ ಅದ್ವಿತೀಯವಾದ ತನ್ನಾತ್ಮನನ್ನೇ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೋ ಅಂತಹ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ಈ ನನ್ನ ನಮನವು ಸಲ್ಲಲಿ. 2ನೇ ಶ್ಲೋಕ. ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಜ್ಞೋ ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶ ಕಾಲ ಕಲನ ವೈಚಿತ್ರ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗಿ ವಯಸ್ವೇಚ್ಛಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇದರ ಭಾವಾರ್ಥ: ಸೃಷ್ಟಿಗೆ ಮೊದಲು ಈ ಪ್ರಪಂಚವು, ಬೀಜದೊಳಗೆ ಅಂಕುರವು ಇರುವಂತೆ ಪರಮಾತ್ಮನಲ್ಲಿಯೇ ಅವ್ಯಕ್ತ ಸ್ಥಿತಿಯಲ್ಲಿತ್ತು. ಪರಮಾತ್ಮಾಧೀನವಾದ ಮಾಯೆಯಿಂದ ಸೃಷ್ಟಿಯಾದ ಬಳಿಕ ಕಲ್ಪಿತ ದೇಶಕಾಲಗಳ ಸಂಬಂಧದಿಂದ ಪ್ರಪಂಚವು ಚಿತ್ರ ವಿಚಿತ್ರವಾಗಿ ತೋರುತ್ತಿದೆ. ಐಂದ್ರಜಾಲಿಕನಂತೆ ಮಹಾಯೋಗಿಯಂತೆ ಇರುವ ಯಾವ ಪರಮಾತ್ಮನೂ ಕಾಣದ ಸ್ಥಿತಿಯಲ್ಲಿದ್ದ ಈ ಪ್ರಪಂಚವನ್ನು ಕಾಣುವಂತೆ ಮಾಡಿದನೋ ಅಂತಹ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ಈ ನನ್ನ ನಮನವು ಸಲ್ಲಲಿ.